ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂದರೆ BA 4ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅಧ್ಯಾಯ 4 ಸುಗ್ಗಿಯ ಹಾಡುಗಳು. ಈ ಸುಗ್ಗಿಯ ಹಾಡುಗಳನ್ನು ಡಾಕ್ಟರ್ BS ಗದ್ದಗಿಮಠ ಅವರು ಬರೆದಿದ್ದಾರೆ. ಈ ಸುಗ್ಗಿಯ ಹಾಡುಗಳ ಕುರಿತು ಈಗಾಗಲೇ ಈ ಅಧ್ಯಾಯದ ಕೃತಿಕರ್ತೆಯ ಪರಿಚಯವನ್ನು ಟಿಪ್ಪಣಿ ಭಾಗವನ್ನು ಡಿಸ್ಕಷನ್ ಮಾಡಲಾಗಿದ್ದು, ಇವತ್ತಿನ ಕ್ಲಾಸ್ನಲ್ಲಿ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋಣ ಬನ್ನಿ. ಹಾಗಾದರೆ ತಡ ಮಾಡದೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡುವುದಾದರೆ, ಪ್ರಬಂಧ ರೂಪದ ಪ್ರಶ್ನೋತ್ತರಗಳಲ್ಲಿ ಪ್ರಶ್ನೆ ನಂಬರ್ 1, ಸುಗ್ಗಿಯ ಹಾಡುಗಳು ಲೇಖನದ ಸ್ವಾರಸ್ಯವನ್ನು ನಿರೂಪಿಸಿ. ಅಥವಾ ಪ್ರಶ್ನೆ ನಂಬರ್ 2, ಬೆಳುವಲದ ರೈತಾಪಿ ಜನರ ಸುಗ್ಗಿಯ ಸಂಭ್ರಮ ಸುಗ್ಗಿಯ ಹಾಡುಗಳು ಲೇಖನದಲ್ಲಿ ಹೇಗೆ ವ್ಯಕ್ತವಾಗಿದೆ ವಿವೇಚಿಸಿ. ಅಥವಾ ಪ್ರಶ್ನೆ ನಂಬರ್ 3, ಮಳೆ ಬೆಳೆ ಹಂತಿ ರಾಶಿ ಇವು ಬೆಳುವಲ ಒಕ್ಕಲಿಗನ ಸಂಪತ್ತು ಎಂಬುದನ್ನು ಲೇಖಕರು ಪ್ರತಿಪಾದಿಸುವುದು ಹೇಗೆ ವಿಶ್ಲೇಷಿಸಿ. ಅಥವಾ ಪ್ರಶ್ನೆ ನಂಬರ್ 4, ಬೆಳುವಲದ ಸುಗ್ಗಿಯ ಅಂದರೆ ರಾಶಿಯ ಸಂಭ್ರಮವನ್ನು ಹಂತಿ ಪ್ರಸಂಗದ ಹಿನ್ನೆಲೆಯಲ್ಲಿ ಚರ್ಚಿಸಿ. ಈ ಅಷ್ಟು ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂಥ ಉತ್ತರವನ್ನು ನೋಡೋದಾದರೆ, ಉತ್ತರ ಸುಗ್ಗಿಯ ಹಾಡುಗಳು BS ಗದ್ದಗಿಮಠರ ಒಂದು ಪ್ರಮುಖ ಲೇಖನ. ಜನಪದ ಸಾಹಿತ್ಯದ ವಿಶಿಷ್ಟ ಬೆಳಸುಗಳಲ್ಲಿ ಒಂದಾದ ಸುಗ್ಗಿಯ ಹಾಡು ಅಥವಾ ಹಂತಿಯ ಹಾಡುಗಳಲ್ಲಿ ವ್ಯಕ್ತವಾದ ಬೆಳವಲದ ಒಕ್ಕಲಿಗನ ರಾಶಿಯ ಸಂಭ್ರಮ ಸ್ವಾರಸ್ಯ ಪೂರ್ಣವಾಗಿ ನಿರೂಪಿಸುವುದು ಈ ಲೇಖನದ ಮೂಲ ಆಶಯ ತಿರುಳು. ಮಳೆ ಬೆಳೆ ಹಂತಿ ರಾಶಿ ಇವು ಬೆಳವಲ ಒಕ್ಕಲಿಗನ ಸಂಪತ್ತು ಎಂಬುದನ್ನು ಲೇಖಕರು ಇಲ್ಲಿ ಹೃದಯ ಸ್ಪರ್ಶಿಯಾಗಿ ಪ್ರತಿಪಾದಿಸಿದ್ದಾರೆ. ಒಕ್ಕಲು ನಾಡಾದ ಕರ್ನಾಟಕದಲ್ಲಿ ಸುಗ್ಗಿಯಲ್ಲಿ ಕೇಳಿಬರುವ ಹಂತಿಯ ಹಾಡುಗಳು ಎಲ್ಲರ ಮನವನ್ನು ಆಕರ್ಷಿಸಿದರಲಾರವು. ಬೆಳವಲ ನಾಡಿನ ಹಂತಿಗಳೆಂದರೆ ನೂರಾರು ಚೀಲಗಳ ರಾಶಿ. ಸುಗ್ಗಿಯ ಸೊಬಗನ್ನು ಕಾಣಬೇಕೆಂದರೆ ಬೆಳುವಲದಲ್ಲಿ ಕಾಣಬೇಕು. 100 ಎತ್ತುಗಳ ಮೇಟಿಯ ಕಣವನ್ನು ನೋಡಿದರೆ ಮಲೆನಾಡಿನವರಿಗೆ ದಂಗು ಬಡಿಯದಿರದು. ಉತ್ತಿ ಬಿತ್ತಿ ಬೆಳೆ ಬೆಳೆದು ಒಕ್ಕಲಿಗನಿಗೆ ಸುಗ್ಗಿ ಬೆಳವಲದಲ್ಲಿ ಒಂದು ದೊಡ್ಡ ಹಬ್ಬ. ಅದು ದಾಸೋಹದ ಆರಾಧನೆಯ ಕೊನೆಯ ದಿನ. ಕಾಡಸಿರಿ ನಾಡ ತುಂಬಿ ತಣಿಸುವ ದಿನ. ರಾತ್ರಿ ಹಂತಿಯನ್ನು ಹೊಡೆದು ರೈತರು ದನಿವ ಹಿಂಗಿಸಲು ಯಾವುದೋ ಒಂದು ವಾದ್ಯವನ್ನು ಬಾರಿಸುತ್ತಾ ಹಾಡುವ ನೋಟ ರಮ್ಯವಾದದ್ದು. ಬೆಳವಲ ರೈತರು ಈ ಹಂತಿ ಹಾಡುಗಳನ್ನು ಬೆಳಗು ಹರಿಯುವವರೆಗೂ ಹಾಡುತ್ತಾರೆ. ನಿರಭ್ರ ರಾತ್ರಿಯ ಈ ಹಂತಿಯ ಹಾಡುಗಳು ಕಿವಿಗೆ ಮಂಜುಳವಾಗಿ ಕೇಳಿಬರುತ್ತವೆ. ಭಾರತದಲ್ಲಿ ಎಲ್ಲ ಕಾರ್ಯಗಳಲ್ಲಿಯೂ ಮೊದಲು ವಿಘ್ನೇಶ್ವರನಿಗೆ ಪೂಜೆ. ಆದರೆ ಈ ಮಾತಿಗೆ ರೈತನೊಬ್ಬ ಮಾತ್ರ ಹೊರತಾಗಿದ್ದಾನೆ. ದ್ರಾವಿಡ ಸಂಸ್ಕೃತಿಯ ಮೂಲದವನಾದ ರೈತನ ಮೇಲೆ ಆರ್ಯ ಸಂಸ್ಕೃತಿಯ ಗಣಪತಿಯ ಪೂಜೆ ಯಾವ ಪ್ರಭಾವ ಬೀರದಂತೆ ಕಂಡುಬರುವುದಿಲ್ಲ. ಏಕೆಂದರೆ ಗಣಪತಿಗೆ ರೈತನ ಸುಗ್ಗಿಯಲ್ಲಿ ಸ್ಥಾನವಿಲ್ಲ. ಆದರೆ ಶರಣ ಸಂಸ್ಕೃತಿ ಪ್ರಭಾವ ಆತನನ್ನು ತಟ್ಟಿದಂತೆ ಕಾಣುತ್ತದೆ. ವಿಶೇಷವಾಗಿ ಬೆಳವಲದ ಒಕ್ಕಲಿಗರು ಶಿವಶರಣರ ನೀತಿಯನ್ನು ಒಪ್ಪಿಕೊಂಡು ಅವರನ್ನು ತಮ್ಮ ಸುಗ್ಗಿಯಲ್ಲಿ ಬರಮಾಡಿಕೊಂಡಿದ್ದಾರೆ. ಅನೇಕ ಸುಗ್ಗಿಯ ಸಂಪ್ರದಾಯಗಳು ಶರಣರನ್ನು ಒಳಗೊಂಡಿರುವುದೇ ಇದಕ್ಕೆ ನಿದರ್ಶನ. ಅತ್ಯಂತ ಪವಿತ್ರವಾದ ಹಾಗೂ ತನ್ನ ಸಂಸ್ಕೃತಿಯ ಹಗುರಾತಾದ ಸುಗ್ಗಿಯಲ್ಲಿ ಅಥವಾ ಕೃಷಿಯಲ್ಲಿ ರೈತನಿಗೆ ಗಣಪತಿ ಬೇಕಿಲ್ಲ. ಸುಗ್ಗಿಯ ಕಾಲದಲ್ಲಿ ಶಿವಶರಣರನ್ನು ಮಾನ್ಯನೆಯಿಂದ ಬರಮಾಡಿಕೊಳ್ಳುವ ಬೆಳುವಲದ ರೈತನು ಗಣಪತಿಯನ್ನು ಮಾತ್ರ ನಿರಾಕರಿಸಿದ್ದಾರೆ. ಶರಣರನ್ನು ಹೊಗಳಿ ಶಿವನನ್ನ ವರ ಕೊಡುವಂತೆ ಬೇಡಿಕೊಳ್ಳುತ್ತಾರೆ. ಭೂದನಿಗೆ ಬಾಸಿಂಗ, ಭೂಮಿ ತಾಯಿಗೆ ದಂಡೆ, ಸಾಲ ಶರಣರಿಗೆ ಸರಮಾಲಿ, ಕಟ್ಟಿಕೊಂಡು ಮಾದಯ್ಯ ಗೆದ್ದ ಕೈಲಾಸ. ಇಲ್ಲಿ ಬರುವ ಮಾದಯ್ಯ ಶಿವಶರಣ ಹೂಗಾರ ಮಾದಯ್ಯನಿರಬೇಕೆಂದು ಕಾಣುತ್ತದೆ. ಬೆಳುವಲ ಸುಗ್ಗಿಯಲ್ಲಿ ಬಾಬುಧಾರ ಹೂಗಾರ ಸುಗ್ಗಿಯ ಕಣಕ್ಕೆ ಹೂ ಪತ್ರಿಗಳನ್ನೆಲ್ಲದೆ ಭೂದನಿಗೆ ಅಂದರೆ ರಾಶಿಗೆ ಬಾಸಿಂಗವನ್ನು, ಭೂಮಿ ತಾಯಿಗೆ ದಂಡೆಯನ್ನು, ಸಾಲ ಶರಣರಿಗೆ ಅಂದರೆ ಸೆಳ್ಳು ಜಂತ ಗುಂಟೆ ಹತ್ತಿಗನ್ನಿ ಮೆಟ್ಟು ಮೊದಲಾದ ಸುಗ್ಗಿಯ ಉಪಕರಣಗಳಿಗೆ ಸರಮಾಲೆಗಳನ್ನು ಕೊಡುವ ವಾಡಿಕೆಯುಂಟು. ಈ ಉಪಕರಣಗಳು ಒಬ್ಬೊಬ್ಬ ಶರಣರಿಗೆ ಹೆಸರಿನೊಡನೆ ಈಗ ಸಂಪ್ರದಾಯಗಳಾಗಿ ಸುಗ್ಗಿಯಲ್ಲಿ ಬಳಕೆಯಲ್ಲಿವೆ. ಬೆಳುವಲ ಒಕ್ಕಲಿಗನ ಸುಗ್ಗಿಯ ಕಣದಲ್ಲಿ
ಮಠದಯ್ಯ, ಹೂಗಾರ, ಚಲುವಾದಿಗ ಮೊದಲಾದ ಬಾಬುದಾರರು, ಬಡಿಗ, ಕಂಬಾರ, ಮಡಿವಾಳ, ಹಡಪಿಗ ಮೊದಲಾದ ಆಯಗಾರರು, ವಾಸ, ಮುಲ್ಲಾ, ಚೋರಗಸ್ತಿ, ಕೊರವಂಜಿ ಮೊದಲಾದ ಭಿಕ್ಷುಕರು ಕಂಡುಬರುತ್ತಾರೆ. ಕೊಡಗೈ ದೊರೆಯಾದ ರೈತ ಈ ಎಲ್ಲ ಜನರಿಗೆ ತನ್ನ ಬೆಳೆಸಿನಲ್ಲಿ ದಾನ ಮಾಡುತ್ತಾನೆ. ಸರ್ಕಾರಿ ಚಾಕರಿ ಮಾಡುವ ಹಳಬ, ಹೊಲೆಯ ಮೊದಲಾದವರಿಗೆ ಸರ್ಕಾರ ಇಂತಿಷ್ಟು ಹೊಲಗಳ ನೇಮಿಸಿಕೊಟ್ಟಂತೆ ಕಂಡುಬರುತ್ತದೆ. ಇದು ಈಗ ಕಡಿಮೆಯಾಗುತ್ತಾ ನಡೆದಿದೆ. ಸಮಾಜ ಸೇವೆಯನ್ನು ಮಾಡುವ ಮಠದಯ್ಯ, ಹೂಗಾರ ಮೊದಲಾದವರಿಗೆ ಸಮಾಜ ಆ ಊರ ಭೂಮಿಯ ಬಾಬನ್ನು ಉಣ್ಣಲು ಎಲ್ಲರ ವತಿಯಿಂದ ಕೊಟ್ಟಂತೆ ತಿಳಿದು ಬರುತ್ತದೆ. ಸುಗ್ಗಿಯ ರಾಶಿ ಈಗಲೂ ಅನೇಕ ಹಳ್ಳಿಗಳಲ್ಲಿ ಊರ ಮಠಕ್ಕೆ ಸಲ್ಲುತ್ತದೆ. ಒಕ್ಕಲಿಗ ತನ್ನ ಬೆಳಸಿನಲ್ಲಿ ಮುಷ್ಟಿ ದಾನವನ್ನಾದರೂ ಹಳ್ಳಿಯ ಈ ಎಲ್ಲ ಬಳಗಕ್ಕೆ ಮಾಡಿಯೇ ಮಾಡುತ್ತಾನೆ. ಈ ಎಲ್ಲ ಸಂಗತಿಗಳ ಮೇಲಿಂದ ಹಿಂದಿನ ಕಾಲದ ಹಳ್ಳಿಯ ಸಮಾಜ ಆಡಳಿತವನ್ನು ಐತಿಹಾಸಿಕವಾಗಿ ಕಲ್ಪಿಸಬಹುದು. ಒಕ್ಕಲಿಗ ತನ್ನ ಬೆಳಸಿನಲ್ಲಿ ಆಯಾ ಕೊಡುವುದಲ್ಲದೆ ತಾನು ಹಾಡುವ ಹಂತಿಯ ಹಾಡುಗಳಲ್ಲಿ ಆಯಾಗಾರರಿಗೆ ಕೃತಜ್ಞತೆ ಸಲ್ಲಿಸುವುದು ಉಂಟು. ಬೆಳುವಲದ ಒಕ್ಕಲುತನದ ಸಂಪತ್ತುಗಳಲ್ಲಿ ಮಳೆಯೂ ಒಂದು. ಮಳೆಯಾದರೆ ಬೆಳೆ ರಾಶಿ ಎಲ್ಲ, ಇಲ್ಲದಿದ್ದರೆ ಏನೂ ಇಲ್ಲ. ಹೀಗಾಗಿ ಮಳೆಯಾಗದಿದ್ದರೆ ಬೆಳುವಲದಲ್ಲಿ ಇಡೀ ಬೆಳುವಲವೇ ಮುಗಿಲು ಮೊರೆಯನ್ನು ನೋಡುತ್ತಾ ಹೌಹಾರಿ ಬಾಯಿ ತೆಗೆದು ಮಳೆ ರಾಜನನ್ನು ಪ್ರಾರ್ಥಿಸುವುದುಂಟು. ಒಕ್ಕಲಿಗನಂತೂ ಮೊದಲು ಮಳೆರಾಯನಿಗೆ ಕೈ ಮುಗಿದೇ ಮುಂದಿನ ಕೆಲಸ. ಮಳೆಯಾದರೆ ಒಕ್ಕಲಿಗನಿಗೆ ಅಮೃತಪಾನ ಮಾಡಿದಂತೆ. ಹಳೆ ಅಂದರೆ ಕಾಂತಿ ತುಂಬಿ ಬೆಳೆ ತೆನೆಯತ್ತ ಕೈ ಮುಗಿಯುವುದೋ ಎಂಬಂತೆ ಭೂಮಿಯ ತುಂಬೆಲ್ಲ ಕಾಣುತ್ತದೆ. ಬೆಳವಲದ ಮಸಾರಿಯಲ್ಲಿ ಅಂದರೆ ರೋಣಿಯಾದರೆ ಓಣಿಯಲ್ಲ ಜೋಳ ಎಂಬ ಗಾದೆ ಮಾತು ಬಳಕೆಯಲ್ಲಿದೆ. ಮುಂಗಾರು ಮಳೆ ಬಿದ್ದು ಭೂಮಿ ಬಿತ್ತಿದರೆ ಬೆಳುವಲದ ಒಕ್ಕಲಿಗ ಜೋಳದ ರಾಶಿಯನ್ನು ಕಾಣುತ್ತಾನೆ. ಈ ಮಳೆಗೆ ಬಿತ್ತಿದ ಬೆಳೆ ಹೆಚ್ಚು ಕಾಳನ್ನು ಕಚ್ಚಿ ಹಲುಸಾಗುವುದನ್ನು ಪ್ರತ್ಯಕ್ಷ ಮನಗಾಣಬಹುದು. ಅರ್ಧ ಅರೆಗಳೆದು ಬೀಜ ಹಾಕಿದರೂ ಸಹಿತ ಮಳೆ ಸಾಧಿಸಿದರೆ ರೈತ ಕಾಳು ಕಾಣುವ ಭರವಸೆಯುಂಟು. ಬೆಳುವಲ ಒಕ್ಕಲಿಗನಿಗೆ ಉತ್ತರಿ, ಸ್ವಾತಿ ಮಳೆಗಳು ಭಾಷೆ ಕೊಟ್ಟ ಮಳೆಗಳು. ಅವು ಆಗಿಯೇ ಆಗುತ್ತವೆಂಬ ತುಂಬು ಭರವಸೆ ಅವನಿಗೆ. ಈ ಎರಡೂ ಮಳೆಗಳು ಸುರಿದರೆ ಬೆಳುವಲ ರೈತನ ಕೈ ಹಿಡಿಯುವವರಿಲ್ಲ. ಕನ ಉಕ್ಕಿ ಓಣಿಯಲ್ಲ ಜೋಳವೇ ಜೋಳ. ಬೆಳುವಲದ ಒಕ್ಕಲಿಗನ ಇನ್ನೊಂದು ಸಂಪತ್ತೆಂದರೆ ಎತ್ತುಗಳು. ಎತ್ತಿನ ಸಿಂಗಾರ ಆತನಿಗೆ ಜೀವನದ ಒಂದು ಆನಂದ. ತನ್ನ ಬಾಳು ಬದುಕೇ ಆದ ಅದರ ಸಿಂಗಾರ ನೋಡಬೇಕೆಂಬ ಕುಕ್ಕೊಲತೆ ಆತನಿಗೆ. ಅಂದ ಚಂದದ ಹೆಸರುಗಳಿಂದ ಅವುಗಳನ್ನು ಕರೆದು ಹಂತಿಯನ್ನು ಹೊಡೆದು ಹಾಡುವುದೇ ಅವನಿಗೆ ಜೀವನ ಸಂತೃಪ್ತಿ. ದನಿವೇ ಇಲ್ಲದ ಆತನಿಗೆ ತನ್ನ ಕಾಯಕದ ಗುರಿಯೇ ಗುರಿ. ಕನದ ತುಂಬ ರಾಶಿಯನ್ನು ನೋಡಬೇಕೆಂಬ ಉಲ್ಲಾಸವೇ ಉಲ್ಲಾಸ. ಹೀಗೆ ಅನೇಕ ನಾದಗಳಲ್ಲಿ ಆತನಿಗೆ ಇರುಳು ಹೇಗೋ ಜಾರಿ ಹೋಗುತ್ತದೆ. ಸುಗ್ಗಿ ಹಂತಿ ಎಂದರೆ ಒಕ್ಕಲಿಗನ ಮನೆಯವರೆಲ್ಲರಿಗೂ ಹಿಗ್ಗು. ಒಕ್ಕಲು ಮನೆತನದ ತಾಯಿಗೆ ನಸುಕಿನಲ್ಲಿಯೇ ಹಂತಿಯ ಬುತ್ತಿಯನ್ನು ಹೊತ್ತುಕೊಂಡು ಹೋಗಿ ಹೊಲದಲ್ಲಿ ಬೆಳಗಿನ ಹಂತಿಯನ್ನು ಕಾಣುವ ಬಯಕೆ ಬಲು ದೊಡ್ಡದು. ಬೆಳತನಕ ಅವಳೆದುರು ಹೊಲದಲ್ಲಿ ನಡೆದ ಹಂತಿಯ ಚಿತ್ತವೇ ಚಿತ್ತ. ಬುತ್ತಿಯನ್ನು ಕನದ ದಂಡೆಯಲ್ಲಿ ಇಟ್ಟವಳೇ ಕನದ ಚಿತ್ತದ ಸೊಬಗಿನ ಆನಂದ. ಉಕ್ಕಿ ಹಂತಿ ತಿರುಗುವ ಬಸವಣ್ಣನ ಮೈಮೇಲಿನ ಸುಂಕವನ್ನು ಬಲು ಹೆಮ್ಮೆ ಅಭಿಮಾನಗಳಿಂದ ಜಾಡಿಸುತ್ತಾಳೆ. ಒಕ್ಕಲಿಗನ ಸಂಪತ್ತೇ ರಾಶಿ. ಬೆಳುವಲದಲ್ಲಿ ಒಕ್ಕಲು ಸಂಪತ್ತು ನೋಡಿ ಹೆಣ್ಣು ಕೊಡುವ ಪದ್ಧತಿ ಈಗಲೂ ಇದೆ. ಒಕ್ಕಲಿಗನ ಸಂಪತ್ತನ್ನು ಎಲ್ಲರೂ ಬಯಸುತ್ತಿರುವಾಗ ಮನೆಯ ಸೊಸೆ ಬೆರಗಾಗುವುದರಲ್ಲಿ ಆಶ್ಚರ್ಯವಿಲ್ಲ. ವಿಶೇಷವಾಗಿ ಒಕ್ಕಲಿಗರು ಶಿವೋಪಾಸಕರೆಂದು ತಿಳಿದು ಬರುತ್ತದೆ. ರಾಶಿಯ ಸಂಜೆಯ ದಿನವೇ ರಾಶಿ ಬುತ್ತಿಯ ದಿನ. ಒಕ್ಕಲಿಗ ಚರಗ ಚೆಲ್ಲಿಯುವ ಕೊನೆಯ ರಾಶಿ ಹೇರಿಕೊಂಡು ಬರುತ್ತಾನೆ. ಜೋಕುಮಾರನ ಅಳಕ ಅಂಬಲಿಯೇ ಬೆಳೆಗೆ ಮೊದಲ ಚರಗ. ಶೀಗೆ ಹುಣ್ಣಿಮೆಯಲ್ಲಿ
ಬನದೂಟ ಮಾಡಿ ಚರಗ ಚೆಲ್ಲುವುದೇ ಎರಡನೆಯ ಚರಗ. ಇನ್ನು ಚರಗ ಚೆಲ್ಲುವ ಉದ್ದೇಶ ಬೆಳೆ ಫಲವತ್ತಾಗಿ ರಾಶಿ ಹಲುಸಾಗಲೆಂದು. ಅವನು ಚೆಲ್ಲುವ ಕೊನೆಯ ಚರಗವೆಂದರೆ ರಾಶಿ ಬುತ್ತಿಯ ಕಾಲದಲ್ಲಿಯ ಚರಗ. ಈ ಚರಗ ಚೆಲ್ಲಿದ ಬಳಿಕ ರಾಶಿಯನ್ನು ಕಾಯುತ್ತಾನೆ. ಬೆಳಗಿನ ಜಾವದಲ್ಲಿ ನರಿ ಕೂಗಲು ಕನ್ನಯ್ಯನ ಮುಗ್ಧ ಭಕ್ತ ತನ್ನ ರಾಶಿಗೆ ಹಲಸು ಕೊಡುವುದೆಂಬ ಸಂಪ್ರದಾಯದ ಮುಗ್ಧ ನಂಬಿಕೆಯಿಂದ ಹುಲುಸು ಹುಲ್ಲಲ್ಲಿಗೂ ಎಂದೆಂದು ರಾಶಿ ತುಂಬುತ್ತಾನೆ. ಅಂದೇ ಬನಸಿರಿ ನಾಡಸಿರಿಯೊಡನೆ ಬೆರೆಯುತ್ತಾಳೆ. ನಾಡೆಲ್ಲ ಚೇತರಿಸಿ ಜಾತ್ರೆ ಮಹೋತ್ಸವಗಳಲ್ಲಿ ತೊಡಗುತ್ತದೆ. ಆ ಸಮಯವೇ ರೈತನಿಗೆ ಬಿಡುಗಾಲ, ಆನಂದ ಕಾಲ ಎಂಬುದು ಈ ಅಧ್ಯಾಯದ ಕುರಿತು ಒಂದಿಷ್ಟು ಟಿಪ್ಪಣಿ ಭಾಗವಾಗಿತ್ತು ಅಂತ ಹೇಳ್ತಾ ಮುಂದಿನ ಕ್ಲಾಸಲ್ಲಿ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.